ಈಗ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ, ಅವರು ಈಗ ಒಬ್ರು ಈಗ ಮರ್ಡರ್ ಕೇಸಸ್ ಯಾಕೊಂಡಿದ್ದಾರೆ, ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು. ಹಾಗಾಗಿ ಅದು ಆಗಲ್ಲ. ಈಗ ಚಿತ್ರನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದಿನ ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆಯನ್ನು ಎದುರಿಸ್ಬೇಕು ಅಂತೇಳಿ ನಮ್ಮ DK ಬ್ರದರ್ಸ್ ಪ್ಲ್ಯಾನ್ ಮಾಡಿದ್ರು. ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ಕೊಳ್ಳಿ. ಪಾಪ ಅವ್ರಿಗೂ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತು, ಸಾರ್ವಜನಿಕ ಬದುಕಿಗೆ ಬರಬೇಕು ಅಂತ ಇತ್ತೇನೋ. ಪಾಪ ಅನಾಹುತ ಆಗೋದಿದೆ, ನೋಡೋಣ. ಕಾನೂನು ಹೋರಾಟ ಮಾಡ್ತಾರೆ, ಅವ್ರಿಗೇನು ತೊಂದರೆ ಆಗಲ್ಲ ಅಂತ ಅನ್ಕೋತಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ನಟ ದರ್ಶನ್ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆಗೆ ಸಿದ್ಧತೆ ನಡೆಸಿದ್ರು ಅಂತ ಮಾಜಿ ಸಚಿವ CP ಯೋಗೇಶ್ವರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರದ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿರೋ CP ಯೋಗೇಶ್ವರ್, ಇತ್ತೀಚೆಗೆ ಚನ್ನಪಟ್ಟಣದಲ್ಲಿ ನಡೆದ ಸಭೆಯಲ್ಲಿ ಉಪಚುನಾವಣೆಗೆ ಅಚ್ಚರಿ ಅಭ್ಯರ್ಥಿ ನಿಲ್ಲಿಸ್ತೀವಿ ಎಂದಿದ್ದ DK ಸುರೇಶ್. ಆದರೆ ಆ ಅಚ್ಚರಿ ಅಭ್ಯರ್ಥಿ ಈಗ ಜೈಲು ಪಾಲಾಗಿದ್ದಾರೆ. ಚಿತ್ರನಟರೊಬ್ಬರು ಕಾಂಗ್ರೆಸ್ ಪರವಾಗಿ ಹೆಚ್ಚು ಪ್ರಚಾರ ಮಾಡಿದ್ರು, ಹೀಗಾಗಿ ಅವರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಂಡು ಚುನಾವಣೆಗೆ ನಿಲ್ಲಿಸೋದಕ್ಕೆ DK ಬ್ರದರ್ಸ್ ಪ್ಲಾನ್ ಮಾಡಿದ್ರು. ಆ ವ್ಯಕ್ತಿ ಯಾರು ಅಂತ ನೀವೇ ಊಹೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅರೆಸ್ಟ್ ಆಗಿರೋದು ಮಾಧ್ಯಮಗಳಲ್ಲಿ ನೋಡಿದೀವಿ. ಇದೊಂದು ವಿಚಿತ್ರ ಕೇಸ್ ಅನ್ನಿಸ್ತಾ ಇದೆ. ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತೇನೋ, ಆದರೆ ಈ ರೀತಿ ಅನಾಹುತ ಆಗೋಗಿದೆ. ಈ ಪ್ರಕರಣ ಏನಾಗುತ್ತೆ ಕಾದು ನೋಡೋಣ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿರವ್ರಿಗೆ ಅವರ ಸ್ವಕ್ಷೇತ್ರ ಚನ್ನಪಟ್ಟಣದಲ್ಲಿ ಒಂದು ನಾಗರಿಕ ಸನ್ಮಾನವನ್ನು ಆಯೋಜನೆ ಮಾಡಿದ್ವಿ. ಕಾರಣಾಂತರದಿಂದ ಅದನ್ನು ಈಗ ಮಾರ್ಪಾಟು ಮಾಡಿ ಅವರು ನಾಳೆಯಿಂದ ಚನ್ನಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಅವರ ಕಾಲಾವಧಿಯಲ್ಲಿ ಆದಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದಷ್ಟು ಶಂಕುಸ್ಥಾಪನೆ, ಉದ್ಘಾಟನೆ ಅದನ್ನು ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಬಹುಶಃ ಅವರು ಇನ್ನು ಕೆಲವೇ ದಿನಗಳಲ್ಲಿ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿರೋದ್ರಿಂದ ಸರ್ಕಾರಿ ಉಳಿದಂಥ ಕಾಮಗಾರಿಗಳಿಗೆ, ಕೆಲಸ ಕಾರ್ಯಗಳಿಗೆ ಅವರು ಚಾಲನೆ ಕೊಡಬೇಕಾಗತ್ತೆ. ಆ ದೃಷ್ಟಿಯಿಂದ ಅದನ್ನು ಮಾಡ್ತಾರೆ. ಸಾರ್ವಜನಿಕ ಸಭೆ ನಾವು ಇಡೀ ಜಿಲ್ಲೆಯವರು ಚನ್ನಪಟ್ಟಣದಲ್ಲಿ ಮಾಡಬೇಕು ಅಂತ ಆಯೋಜನೆ ಮಾಡಿದ್ವಿ. ಅದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸದ್ಯಕ್ಕೆ ಒಂದು ಸರ್ಕಾರಿ ಕಾರ್ಯಕ್ರಮ ಇರ್ತದೆ. ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತ ಇಲ್ಲ, ಅದಕ್ಕೇನು ಗೊತ್ತಿಲ್ಲ ನಮಗೆ. ಚನ್ನಪಟ್ಟಣ ಬೈ ಎಲೆಕ್ಷನ್ದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸರ್, ಏನಾದರೂ ಚರ್ಚೆ ಆಗಿದೆಯಾ? ಏನು ಚರ್ಚೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ, ನಮ್ಮಲ್ಲಿ ಇನ್ನೂ ಯಾವುದೇ ರೀತಿಯ ಚರ್ಚೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮದು NDA ಎರಡು ಪಕ್ಷದ ಮುಖಂಡರುಗಳು ಕುಳಿತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ನಾವು ಅಭ್ಯರ್ಥಿ ಯಾರು ಅಂತ ಹೇಳ್ತೀವಿ. ನೀವು ಪ್ರಬಲ ಆಕಾಂಕ್ಷಿ ಅಲ್ವಾ ಸರ್ ಅಂತ ಹೇಳಿ? ಥರ ಏನಿಲ್ಲ ರೀ, ನಾವು ನಮ್ಮ NDAಯಿಂದ ಯಾರು ಅಭ್ಯರ್ಥಿ ಆದರೂ ನಾವು ಕೆಲಸ ಮಾಡ್ತೀವಿ. ಈಗ ಪಾರ್ಲಿಮೆಂಟ್ ಚುನಾವಣೆ ಎಲ್ಲ ಒಟ್ಟಿಗೆ ಮಾಡಿದ್ದೀವಿ, ಹಾಗೆ ಕೆಲಸ ಮಾಡ್ತೀವಿ. ಅದರಲ್ಲೇನು ನೀವು ಯಾವುದೇ ರೀತಿಯ ಭಿನ್ನಾಭಿಪ್ರಾಯವನ್ನು ಮತ್ತು ಪ್ರಶ್ನೆಗಳನ್ನ ನಾನು ನೋಡಿದೆ. ನಿಖಿಲ್ ಅವ್ರಿಗೆ ಭಾಳ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ, ನನಗೂ ಕೇಳ್ತಾ ಇದ್ದೀರಿ. ಆದರೆ ನಮ್ಮಲ್ಲೇನು ಆ ಥರ ಒಡಕಿಲ್ಲ. ಒಟ್ಟಾರೆ ಈ ಚುನಾವಣೆ ಪಾರ್ಲಿಮೆಂಟು ಮುಗೀತು. ಈಗ ಈ ಬೈ ಎಲೆಕ್ಷನಲ್ಲಿ NDA ಅಭ್ಯರ್ಥಿ ಗೆಲ್ಲಬೇಕು. MLA ಅವರು ಇದ್ದಿದ್ದು ಸರ್, MLA ಅವರು ಇದ್ದಿದ್ದು, ಹಾಗಾಗಿ ಅವ್ರು ಕೂಡ ಟಿಕೆಟ್ ಅವ್ರಿಗೆ ಉಳಿಸ್ಕೊಂತಾರ. ಇರಲಿ, ಯಾಕೆ ನಾವು NDA ಅಂದಮೇಲೆ JDS BJP ಏನೂ ವ್ಯತ್ಯಾಸ ಇಲ್ಲ. ಅದ್ರ ಒಂದು ಏನಪ್ಪ ಅಂತಂದರೆ, ಇಡೀ ಜಿಲ್ಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ಚನ್ನಪಟ್ಟಣ ಒಂದೇ BJPಗೆ ಸ್ವಲ್ಪ ಬಲ ಇರ್ತಕ್ಕಂಥ ಕ್ಷೇತ್ರ. 3 ಕ್ಷೇತ್ರಗಳು JDSಗೆ ಇವತ್ತು ಹೆಚ್ಚಿಗೆ ಶಕ್ತಿ ಇರ್ತಕ್ಕಂಥ ಕ್ಷೇತ್ರಗಳು. ಕನಕಪುರ ಆಗ್ಬೋದು, ರಾಮನಗರ ಆಗ್ಬೋದು, ಮಾಗಡಿ ಆಗ್ಬೋದು. ಇಡೀ ಜಿಲ್ಲೆಯಲ್ಲಿ ಅಸ್ತಿತ್ವ ಇರ್ತಕ್ಕಂಥದ್ದು BJPಗೆ ಚನ್ನಪಟ್ಟಣದಲ್ಲಿ. ಆದರೂ ನೋಡೋಣ ಏನು ಪಕ್ಷ ತೀರ್ಮಾನ ಮಾಡ್ತೀವಿ, ಅದು ನಾವು ಬದ್ಧ ಇರ್ತೀವಿ. ಆ ಥರ ಅಲ್ಲ, ಇರ್ತಕ್ಕಂಥ ವಸ್ತುಸ್ಥಿತಿಯನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಇದು ಸರಿಯೇ ತಪ್ಪೆ ಅಂತ ನೀವೇ ತೀರ್ಮಾನ ಮಾಡಿ. ಅದು ನಾನು ಉಳಿಸ್ಕೊಳ್ಳೋ ಪ್ರಶ್ನೆ ಅಲ್ಲ, ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ಬೇಕಾದ ನಮ್ಮ ಕರ್ತವ್ಯ. ಆದರೆ ವಾಸ್ತವವಾಗಿ ಇದು ಇರ್ತಕ್ಕಂಥ ವಸ್ತುಸ್ಥಿತಿ. ನೀವೇನಾದರೂ ಹೇಳಿದಿರಾ ಸರ್? ಡೆಲ್ಲಿಲಿ ಇದ್ರೆ ಹೈಕಮಾಂಡ್ ಹತ್ರ ಏನಾದ್ರು ಮಾತಾಡಿದ್ರಾ, ಹೇಳಿದ್ರಾ ಅಂತ ಹೇಳಿ? ಇಲ್ಲ, ನಾನೇನು ಹೇಳಕ್ಕೆ ಹೋಗಿಲ್ಲ. ನೀವು ಕೇಳಿದ್ರಲ್ಲ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನೇನು ಯಾರಿಗೂ ಏನು ಹೇಳಿ. ಈಗ ಕಾಂಗ್ರೆಸ್ನವ್ರು ಈಗಾಗಲೇ ತಯಾರಿ ಮಾಡ್ತಾ ಇದ್ದಾರೆ ಸರ್, DK ಸುರೇಶ್ ಅವರು ಅಚ್ಚರಿ ಅಭ್ಯರ್ಥಿನ ಹಾಕ್ತೀನಿ ಅಂತ ಹೇಳ್ತಾರೆ. ಗೊತ್ತು ನನಗೆ. ಅಚ್ಚರಿ ಅಭ್ಯರ್ಥಿ ಈಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ. ಅಚ್ಚರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ, ಯಾರನ್ನ ಹಾಕಬೇಕು ಅಂತ. ಅವ್ರು ಯಾವುದೋ ಕೊಲೆ ಕೇಸ ಸಿಗಾಕೊಂಡು ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ ಪಾಪ.
ಅಚ್ಚರಿ ಅಭ್ಯರ್ಥಿನೇ ಬರಲಿ, ಇನ್ಯಾರಾದರೂ ಬರಲಿ, ಚುನಾವಣೆಗೆ ಎರಡು ಪಕ್ಷದವರು ಸಿದ್ಧವಾಗಿದ್ದೀವಿ, ಚುನಾವಣೆ ಮಾಡ್ತೀವಿ. ನೀವೇನು ಜೆಡಿಎಸ್ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ಸುದ್ದಿ ಇದೆ ಕನ್ಕೊಂಡದಿಂದ. ಈಗ ನಾವು ಯಾರಾದರೂ ಅಭ್ಯರ್ಥಿ ಆದರೆ ಏನ್ರಿ, JDS BJPಲಿ ಒಗ್ಗಟ್ಟಿದೆ, ಒಡಕಿಲ್ಲ. ಇನ್ನು ನೀವು ಅದನ್ನ ಬಹಳ ಎಳಿಕ್ ಹೋಗ್ಬೇಡಿ. ನಮ್ಮಲ್ಲಿ ಬದಲಾಯಿಸ್ತಾರೆ ಅಂತ ಹೇಳಿ ಸರ್. ಚಿಹ್ನೆ ಬದಲಾಯಿಸ್ತಾರೆ, ಜೆಡಿಎಸ್ ಸ್ಪರ್ಧೆ ಮಾಡ್ತಾರೆ ಅಂತ ಸುದ್ದಿ ಇದೆ. ಆ ಥರ ಏನು ನನಗೇನು ಯಾವುದು ಸುದ್ದಿ ಬಂದಿಲ್ಲಪ್ಪ. ನಿಮ್ಗೆ ಯಾವ ಮೂಲದಿಂದ ಸುದ್ದಿ ಬಂತೋ ಗೊತ್ತಿಲ್ಲ, ನನಗೆ ಯಾವುದೋ ಸುದ್ದಿ ಬಂದಿಲ್ಲ. ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ. ಯಾಕೆ ನಮ್ಮನ್ನು ಇಷ್ಟೊಂದು ಸಿಗ್ತೀರಿ? ಇನ್ನೂ ಕಾಯಿ ಹಣ್ಣಾಗಲಿಲ್ಲ, ಕಾಲಾವಕಾಶ ಕೊಡಿ. ತಯಾರು ಮಾಡ್ಕೊತಾ ಇರ್ತೀರಲ್ಲ ಕಾಯಿ ಸರ್, ಜೈಲಲ್ಲಿ ಇರ್ತಕ್ಕಂಥವ್ರು ಯಾರು ಅಭ್ಯರ್ಥಿ ಅಂದ್ರೆ ಯಾರು? ಈಗ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ, ಅವರು ಈಗ ಒಬ್ಬರು ಈಗ ಮರ್ಡರ್ ಕೇಸ ಸಿಗಾಕೊಂಡಿದ್ದಾರೆ. ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು. ಹಾಗಾಗಿ ಅದು ಆಗಲ್ಲ. ಈಗ ಬಹುಶಃ ಇನ್ನೊಬ್ರು ಯಾರು ಹೊಸ ಅಚ್ಚರಿ ಅಭ್ಯರ್ಥಿ ಅವ್ರು ಹುಡುಕ್ಬೋದು, ನೋಡೋಣ. ಯಾರೋ ಗೊತ್ತಿಲ್ಲ ರೀ, ನೀವೇನು ನೋಡ್ಕೊಡ್ರಿ. ಚಿತ್ರನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದಿನ ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆಯನ್ನು ಎದುರಿಸ್ಬೇಕು ಅಂತೇಳಿ ನಮ್ಮ DK ಬ್ರದರ್ಸ್ ಪ್ಲ್ಯಾನ್ ಮಾಡಿದ್ರು. ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ಕೊಳ್ಳಿ. ಸಾಕು, ಇಷ್ಟು ಕಂಟೆಂಟ್ ಸಾಕು. ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ಇದು ಹೊಸದು ಮಾಧ್ಯಮಗಳು ನೋಡ್ತಾ ಇದ್ದೀನಿ. ಇದೊಂಥರ ವಿಚಿತ್ರ ಅಂತ ಅನಿಸುತ್ತೆ. ಅವ್ರಿಗೂ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತು, ಸಾರ್ವಜನಿಕ ಬದುಕಿಗೆ ಬರಬೇಕು ಅಂತ ಇತ್ತೇನೋ. ಅನಾಹುತ ಆಗೋಗಿದೆ, ನೋಡೋಣ. ಗೊತ್ತಿಲ್ಲ. BS ಯಡಿಯೂರಪ್ಪನವ್ರ ಮೇಲೂ ಕೂಡ ಒಂದು ವಾರೆಂಟ್ ಇಶ್ಯೂ ಮಾಡಿರುವಂಥದ್ದು, ಅವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಕಾಂಗ್ರೆಸ್ನವರ ದ್ವೇಷದ ರಾಜಕಾರಣ. ಅದು ಭಾಳ ಮುಗಿದೋದಂಥ ಕತೆ. ಯಡಿಯೂರಪ್ಪನವರ ಇದು ಅನಾವಶ್ಯಕವಾಗಿ ಅವ್ರನ್ನ ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡೋಣ, ಕಾನೂನು ಹೋರಾಟ ಮಾಡ್ತಾರೆ, ಅವ್ರಿಗೇನು ತೊಂದರೆ ಆಗಲ್ಲ ಅಂತ ಅನ್ಕೋತೀನಿ. ಏನು ಹೇಳಕ್ ಹೋಗಿಲ್ಲ, ನೀವು ಕೇಳಿದ್ರಲ್ಲ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನೇನು ಯಾರಿಗೂ ಏನು ಹೇಳಿ. ಈಗ ಕಾಂಗ್ರೆಸ್ನವ್ರು ಈಗಾಗಲೇ ತಯಾರಿ ಮಾಡ್ತಾ ಇದ್ದಾರೆ ಸರ್. ಈಗ ನಾವು ಯಾರಾದರೂ ಅಭ್ಯರ್ಥಿ ಆದರೆ ಏನ್ರಿ, JDS BJPಲಿ ಒಗ್ಗಟ್ಟಿದೆ, ಒಡಕಿಲ್ಲ. ಇನ್ನು ನೀವು ಅದನ್ನ ಬಹಳ ಎಳಿಕ್ ಹೋಗ್ಬೇಡಿ. ನಮ್ಮಲ್ಲಿ ಬದಲಾಯಿಸ್ತಾರೆ ಅಂತ ಹೇಳಿ ಸರ್. ಚಿಹ್ನೆ ಬದಲಾಯಿಸ್ತಾರೆ, ಜೆಡಿಎಸ್ ಸ್ಪರ್ಧೆ ಮಾಡ್ತಾರೆ ಅಂತ ಸುದ್ದಿ ಇದೆ. ಆ ಥರ ಏನು ನನಗೇನು ಯಾವುದು ಸುದ್ದಿ ಬಂದಿಲ್ಲಪ್ಪ. ನಿಮ್ಗೆ ಯಾವ ಮೂಲದಿಂದ ಸುದ್ದಿ ಬಂತೋ ಗೊತ್ತಿಲ್ಲ, ನನಗೆ ಯಾವುದೋ ಸುದ್ದಿ ಬಂದಿಲ್ಲ. ಈಗ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ, ಅವರು ಈಗ ಒಬ್ಬರು ಈಗ ಮರ್ಡರ್ ಕೇಸ ಸಿಗಾಕೊಂಡಿದ್ದಾರೆ. ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು. ಹಾಗಾಗಿ ಅದು ಆಗಲ್ಲ. ಈಗ ಚಿತ್ರನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದಿನ ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆಯನ್ನು ಎದುರಿಸ್ಬೇಕು ಅಂತೇಳಿ ನಮ್ಮ DK ಬ್ರದರ್ಸ್ ಪ್ಲ್ಯಾನ್ ಮಾಡಿದ್ರು. ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ಕೊಳ್ಳಿ. ಅವ್ರಿಗೂ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತು, ಸಾರ್ವಜನಿಕ ಬದುಕಿಗೆ ಬರಬೇಕು ಅಂತ ಇತ್ತೇನೋ. ಅನಾಹುತ ಆಗೋಗಿದೆ, ನೋಡೋಣ. ಕಾನೂನು ಹೋರಾಟ ಮಾಡ್ತಾರೆ, ಅವ್ರಿಗೇನು ತೊಂದರೆ ಆಗಲ್ಲ ಅಂತ ಅನ್ಕೋತೀನಿ.